ಹೆಣ್ಮಕ್ಳು ಕೆಲಸ ಮಾಡಬೇಕು. ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ₹500 ದುಡಿತೀವೋ 5,000 ದುಡಿತೀವೋ ಅದು ನಮಗ್ ಬಿಟ್ಟಿದ್ದು. ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು. ನಮ್ಮ ಒಂದು ಮನಸ್ಸನ್ನ ತಿಳಿಯಾಗಿ ಇಟ್ಕೋಬೇಕಂದ್ರೆ ನೆಗೆಟಿವ್ ಥಾಟ್ ಇಂದ ದೂರ ಇರಬೇಕು. ಅದರಲ್ಲೂ ನಿನ್ ಕೈಲಿ ಆಗಲ್ಲ, ನಿಂಗೆ ಮಾಡಕ್ಕಾಗಲ್ಲ, ನಿನ್ಗೇನ್ ಬರುತ್ತೆ ಅನ್ನೋದ್ ಜನರಿಂದನೂ ಕೂಡ ದೂರನೇ ಇರಬೇಕು. ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಏನ್ ಗೊತ್ತಾ, ಏನಿದೆ ಲೈಫಲ್ಲಿ ಅದನ್ನ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಡುತ್ತೆ. ನನ್ಗೆ ಈ ಪ್ರಾಬ್ಲಮ್ ನನಗೆ ಯಾಕಪ್ಪ ಬಂತು, ಅಯ್ಯೋ ನನ್ಗೆ ಇವ್ರು ಸಪೋರ್ಟ್ ಮಾಡ್ಬೇಕಾಯ್ತು, ಅವ್ರು ಸಪೋರ್ಟ್ ಮಾಡ್ಬೇಕಾಯ್ತು, ಇದು ಹಿಂಗ್ ಅನ್ಕೊಂಡೇ ಇಲ್ಲ, ನಾನು ಹಿಂಗಾಗುತ್ತೆ ನನ್ನ ಲೈಫ್ ಅನ್ಕೊಂಡೇ ಇರ್ಲಿಲ್ಲ ಅಂತ ನಾವು ಕೊರ್ಗೋದ್ ಬದಲು ನಾವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ಗಳು ಹಿಂಗಾಗಿದೆ. ಇವಾಗ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು, ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರಿಯಾಲಿಟಿಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಮ್ಮಂದ್ರು ಎಷ್ಟು ಕೊರಗ್ತಾರೋ ಅಥವಾ ಎಷ್ಟು ಮನೇಲಿ ಅಳ್ತಾರೋ ಅದು ಮಕ್ಕಳ ಮೇಲೆ ತುಂಬಾ ಪ್ರಭಾವನ ಬೀರುತ್ತೆ. ಯಾಕೆಂದ್ರೆ ನಮ್ಮನ್ನ ನೋಡಿ ನೋಡಿ ಅವರು ಕಲಿತಾ ಇರ್ತಾರಲ್ವಾ. ಹಂಗಾಗಿ ನಾವ್ ಎಷ್ಟು ಸ್ಟ್ರಾಂಗ್ ಇರ್ತೀವೋ ಅಷ್ಟು ಒಳ್ಳೇದು. ಇವಾಗಂತೂ ಬ್ಯೂಟಿ ಕೋರ್ಸ್ಗಳಿರ್ಬೋದು ಅಥವಾ ಮನೆಯಿಂದ ನೀವು ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಎಷ್ಟೋ ಕೆಲಸಗಳಿದೆ ಮಾಡ್ಕೊಂಡು ನಮ್ಮ ಒಂದು ಟೈಮ್ನ ನಾವು ಆರಾಮಾಗಿ ಈಸಿಯಾಗಿ ದುಡಿಯೋದ್ರ ಜೊತೆಗೆ ನಾವು ಯಾವ ಬಗ್ಗೆನೂ ಮಾತಾಡ್ದೇನೆ ನಮ್ಮನ್ನ ನಾವು ಸ್ಕಿಲ್ನ ಡೆವಲಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಮ್ಮ ಮೈಂಡ್ ಸೆಟ್ನ ಇಟ್ಕೋಬಹುದು ಅಂತ ಹೇಳ್ತೀನಿ. ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮೈಂಡ್ ಸೆಟ್ಟು. ಸುಮ್ಮನೆ ಕೆಲಸ ಇಲ್ದಿದಾಗ್ಲೇನೆ ಬೇಡದಿರೋ ಯೋಚನೆಗಳು ಅಥವಾ ಬೇಡದಿರೋದು ಅವ್ರ ಬಗ್ಗೆ ಮಾತಾಡೋದು ಇದು ಯಾವುದು ಮಾಡಬಾರ್ದು. ಯಾಕೆಂದ್ರೆ ಇವತ್ತು ನಾವು ಅವ್ರ ಬಗ್ಗೆ ಮಾತಾಡಿದ್ರೆ ನಾಳೆ ನಮ್ಮಿಂದೆ ನಮ್ಮ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ ಅನ್ನೋದನ್ನ ನಾವು ಯಾವತ್ತೂ ನೆನಪಲ್ಲಿ ಇಟ್ಕೊಂಡು ನಮ್ಮ ಬಗ್ಗೆ ನಾವು ಫೋಕಸ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ನಮ್ಮ ಮೈಂಡ್ ಸೆಟ್ಟು ಇರುತ್ತೆ. ಜೊತೆಗೆ ನಾವು ಮಾಡ್ತಿರೋ ಕೆಲಸದ ಬಗ್ಗೆನೂ ನಮ್ಗೊಂದು ಗೌರವ ಅನ್ನೋದಿರುತ್ತೆ ಅಂತ ನನಗನ್ಸುತ್ತೆ. ನಾನು ಅಷ್ಟೇನೆ ಈ ಟ್ಯಾಲಿ ಬೇಸಿಕ್ ಇದೆಲ್ಲ ಕಲಿಬೇಕಾದ್ರೆ ಕೆಲವೊಂದ್ಸಲಿ ಎಷ್ಟೊಂದ್ಸಲಿ ಮಕ್ಕಳನ್ನ ಚಿಕ್ಕ ಮಕ್ಕಳು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವುದೇ ಒಂದು ಕಂಪ್ಯೂಟರ್ ಇದರಲ್ಲಿ ಅವ್ರು ಸೇರ್ಸಲ್ಲ ಮಕ್ಕಳನ್ನ. ನಮಗ್ ಮಾತ್ರ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಅವಾಗೆಲ್ಲ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ನನ್ನ ಮಕ್ಕಳನ್ನ ಇಟ್ಕೊಂಡು ನಾನು ಕಲಿಯೋದಕ್ಕೆ ಎಷ್ಟೊಂದು ಸ್ಟ್ರಗಲ್ ಮಾಡಿದ್ದೀನಿ. ಏಕೆಂದ್ರೆ ಕಲಿಲೇಬೇಕು ಅನ್ನೋ ಒಂದು ಇದಿತ್ತು, ಯಾಕೆ ಮಾಡ್ಲೇಬೇಕು ಅಂತ. ನಿಮ್ ಮನೆಯವ್ರದ್ದು ಏನಾದ್ರು ಬಿಸ್ನೆಸ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಗಂಟೆ ಆಗೇ ಹೋಯ್ತು. ಒಳ್ಳೇದು. ಇವಾಗ ಒಂದು 10:30 ನಾನಿನ್ನ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡೋ ಅಷ್ಟಾಗ 10:30 11 ಗಂಟೆ ಆಗುತ್ತೆ. 11 ಗಂಟೆ ಕೂತ್ಕೊಂಡ್ರೆ ಇನ್ನು ಸಂಜೆನೇ ನನಗೆ ಆಗೋದು. ಅಷ್ಟು ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ದೀನಿ ಮನೆಗೆ ಬಂದಾಗಿಂದ. ಆಫೀಸ್ ಕೆಲಸ ಏನೂ ಮಾಡೇ ಇಲ್ಲ. ನೆನ್ನೆನೂ ಅಷ್ಟೇ ಫುಲ್ಲು ಆಯಿತು. ಇವತ್ತು ಅಷ್ಟೇ 11 ಗಂಟೆಗೆ ಇದೆ. ಅದಕ್ಕೇ ಅನ್ನ ಸಾಂಬಾರು ಇದು ರಾಜ್ಮುಡಿದು ಅನ್ನ ಮಾಡಿ ಇಟ್ಬಿಟ್ರೆ ಜೊತೆಗೆ ಸಾಂಬಾರು ಪಲ್ಯ ಎಲ್ಲ ರೆಡಿ ಇದೆ ಅಲ್ವಾ, ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಇಟ್ಬಿಟ್ರೆ ಇನ್ನು ಸಂಜೆ ತನಕ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ನಾನು ಕೆಲಸ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡಬೇಕು. ಮನೆಯವ್ರ ಹತ್ರ ನೆನ್ನೆನೇ ಬೈಸ್ಕೊಂಡಿದ್ದೀನಿ ನಾನು, ಒಂದು ಆಫೀಸ್ ಕೆಲಸ ಮಾಡೋಕ್ಕಾಗಲ್ಲ ನಿನಗೆ ಅಂತ. ಏನು ಮಾಡೋದು, ಈ ಮನೆಗೆ ಬಂದಮೇಲೆ ಅದು ಇದು ಅಂತ ಅಂದ್ಬಿಟ್ಟು ಬ್ಯುಸಿ ಆಗಿಬಿಟ್ಟಿದೆ. ನನಗೇನು ಗೊತ್ತಾ, ಒಂದು ಕೆಲಸ ಕೊಟ್ಟರೆ ಅದು ಮುಗಿಯೋವರೆಗೆ ಸಮಾಧಾನನೇ ಆಗಲ್ಲ. ಹಂಗಾಗಿ ಮುಗಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಗ ಬೇಗನೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ಟು ಕಿಚನ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇವತ್ತು ಕಿಚನ್ ಕ್ಲೋಸ್ ಮಾಡಿಬಿಟ್ಟು ಕೆಲಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ಅಲ್ಲ ಕೆಲಸಕ್ಕೆ ಹೋಗೋದಲ್ಲ ಮೇಲ್ಗಡೆನೇ ಇರೋದು, ಕೆಲಸನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅಲ್ಲದ್ಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಏನು ಅಂತ. ಕೋಪನ ಫಸ್ಟ್ ಕಂಟ್ರೋಲ್ ಮಾಡ್ಕೋಬೇಕು. ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದನೇ ಎಷ್ಟೋ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ಹುಡ್ಕೊಳ್ಬೋದು. ಕೋಪದಲ್ಲಿ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ಬಿಡ್ತೀವಿ, ನಮ್ಗೆ ಏನನ್ಸುತ್ತೋ ಅದನ್ನ ಮಾತಾಡ್ಬಿಡ್ತೀವಿ. ಆದ್ರೆ ಒಂದು 5 ನಿಮಿಷ ಆದ್ಮೇಲೆ ಅಯ್ಯೋ ನಾನ ಮಾತಾಡಿದ್ದು, ಯಾಕೆ ನಾನು ಹಿಂಗೆ ಮಾತಾಡಿದೆ ಅಂತ ಅನ್ಸುತ್ತೆ. ನಮ್ಗೆ ಏಜ್ ಆಗ್ತಾ ಅಥವಾ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಅಂದ್ರೆ ಸ್ವಲ್ಪ ಮೆಚುರಿಟಿ ಲೆವೆಲ್ ಬರ್ತಾ ನಾನು ಹಂಗೆ ನಡ್ಕೊಂಡಿದ್ದು, ಆ ಸಮಯದಲ್ಲಿ ನಾನು ಯಾಕೆ ಆ ಥರ ರಿಯಾಕ್ಟ್ ಮಾಡಿದೆ ಅನ್ನೋದೆಲ್ಲ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಕೆಲವೊಂದ್ಸಲಿ ಸಿಲ್ಲಿ ಮ್ಯಾಟ್ರಿಗೆಲ್ಲ ಜಾಸ್ತಿ ರಿಯಾಕ್ಟ್ ಮಾಡ್ಬಿಟ್ಟಿರ್ತೀವಿ. ಕೆಲವೊಂದ್ಸಲ ದೊಡ್ಡ ಮ್ಯಾಟ್ರ್ ಆಗಿದ್ರು ಅದ್ರ ಬಗ್ಗೆ ಏನು ಮಾತಾಡಿರಲ್ಲ, ಯಾಕೆಂದ್ರೆ ನಮ್ಗೆ ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ ಅಲ್ವಾ. ಹಂಗಾಗಿ ಎಷ್ಟೋ ಸಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಿರ್ತೀವಿ. ಅದೇ ನಮ್ಗೆ ಒಂದ್ ಸ್ವಲ್ಪ ಅದು ಹಳೇದಾಯ್ತಾ ಅದ್ರ ಬಗ್ಗೆ ಜ್ಞಾನ ಬರ್ತಾ ನಮ್ಗೆ ಅನ್ಸುತ್ತೆ, ಹೌದಾ ನಾನು ಹಂಗ್ ಮಾಡಿದ್ದು, ನಾನು ಆ ತರ ನಡ್ಕೊಂಡಿದ್ದು ಅಂತ ನಗೋ ತರನೂ ಕೂಡ ಆಗುತ್ತೆ. ಕೆಲಸ ಮಾಡಬೇಕು ಅಂತ ಒಂದ್ಸಲಿ ನಾವು ತೀರ್ಮಾನ ಮಾಡಿದ್ರೆ ಎಷ್ಟೋ ಅವಕಾಶಗಳು ನಮ್ಗೆ ಅಂತಾನೆ ಇದೆ. ಯಾಕೆಂದ್ರೆ ಇವಾಗಂತೂ ತುಂಬಾ ವರ್ಕ್ಗಳು ಮನೆಯಿಂದಾನೇ ಮಾಡ್ಕೊಳ್ಬೋದು. ಹಂಗಂತ ಅಂದ್ಬಿಟ್ಟು ಆನ್ಲೈನ್ ಎಲ್ಲ ತೋರಿಸ್ತಾರಲ್ಲ, ಮಾಡಿ ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ನೀವು ಇದ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಗೊತ್ತಿರೋರ ಹತ್ರ ಚೀಟಿ ಹಾಕೇನೆ ಎಷ್ಟೋ ಜನ ಮೋಸ ಹೋಗಿರ್ತಾರೆ. ಇನ್ ಗೊತ್ತಿಲ್ದಿರೋರ ಹತ್ರ ನೀವು ಕಾಸು ಕಟ್ಟಿ ಇಷ್ಟ ಕಟ್ಟಿ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಮೋಸ ಹೋಗ್ಬೇಡಿ. ಯಾಕೆಂದ್ರೆ ತುಂಬಾ ಜನ ಇವಾಗ ನೀವೇನಾದ್ರೂ ಟೈಲರಿಂಗ್ ಕಲಿತೀರಾ ಅಂತ ಅಂದ್ರೆ ನಿಜವಾಗ್ಲೂ ಅದು ಎಷ್ಟು ಒಳ್ಳೆ ಗ್ರೋತ್ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ. ಒಂದ್ ಬ್ಲೌಸ್ಗೆಲ್ಲ ನಾವು 500 ಅಂದ್ರೆ ಸುಮ್ನೆ ಏನು ಡಿಸೈನ್ ಇಲ್ಲ ಅಂತಂದ್ರೂ 500 ಕೊಟ್ಟು ಹೊಲ್ಸ್ತೀವಿ.
ಅಂಥದ್ರಲ್ಲಿ ಇವಾಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಅಂತ ಹೇಳ್ಬೋದು. ಎಲ್ಲರೂ ಅಷ್ಟೇನೆ ಸೀರೆಗಳನ್ನ ತುಂಬಾ ಪರ್ಚೇಸ್ ಮಾಡ್ತಾರೆ, ಡ್ರೆಸ್‌ಗಳು ಪರ್ಚೇಸ್ ಮಾಡ್ತಾರೆ. ಹಂಗಾಗಿ ಅದನ್ನ ಕಲ್ತ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನು ಬ್ಯೂಟಿಷಿಯನ್ ಕೋರ್ಸ್‌ಗಳಂತೂ ತುಂಬಾನೇ ಇದೆ ಅಂತ ಹೇಳ್ಬೋದು. ಅದನ್ನು ಅಷ್ಟೇನೆ ನಿಮ್ಗೆ ಬೇಕಾದಾಗ ಮಾಡ್ಬೋದು ಕೆಲ್ಸ, ಬೇಡದಿದ್ದಾಗ ಆರಾಮಾಗಿ ಮಕ್ಳು, ಮನೆ ಅಂತ ಇರ್ಬೋದು. ಅದನ್ನು ಕೂಡ ನಿಮ್ಗೆ ಆಪ್ಷನ್ ತುಂಬಾನೇ ಇದೆ ಅಂತ ಹೇಳ್ಬೋದು. ಈ ತರದ್ದು ತುಂಬಾ ಇದೆ. ಯಾವ್ದ್ ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಎಷ್ಟಾಗುತ್ತೋ ಅಷ್ಟ್ ಕೆಲ್ಸ ಮಾಡ್ಕೊಂಡು ಇನ್ನು ಫ್ಯಾಮಿಲಿ ಟೈಮ್ ಅಂತ ಕೂಡ ನೀವು ಮಾಡ್ಕೊಳ್ಬೋದು. ನನ್ನನ್ನ ನೀವು ಕೇಳೋದಾದ್ರೆ ಹ್ಮ್ ಇದನ್ನ ಟ್ಯಾಲಿ ಬೇಸಿಕ್ ಎಲ್ಲ ನಾನು ಕಲಿಬೇಕಾದ್ರೆ ನನ್ಗೇನು ಗೊತ್ತಿಲ್ಲ ಆಯ್ತಾ. ಇಬ್ರು ಚಿಕ್ಕ ಮಕ್ಳು. ಅವಾಗ ನಾನು ಕಲಿಬೇಕು ಅಂತ ಅನ್ನಿಸ್ತು. ನನಗೆ ಹೆಂಗಪ್ಪ ಕಲಿಬೇಕಂತ ಅನ್ನಿಸ್ತು ಅಂದ್ರೆ ಯಾರೋ ಹೇಳಿದ್ ಈ ಮಾತು, ಒಂದಷ್ಟು ವರ್ಷ ಮನೆ, ಮಕ್ಳು, ಫ್ಯಾಮಿಲಿ ಅಥವಾ ಕಿಚನ್ ಅಂತ ಕಳ್ದ್ಬಿಡ್ತೀವಿ. ಒಂದಷ್ಟು ವರ್ಷ ಆದ್ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಬರೀ ಇಷ್ಟೇನೆ ನನ್ನ ಲೈಫು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಏನಾದ್ರೂ ಮಾಡ್ತಾ ಇದೀವಿ ಅಥವಾ ಮನೆಯವ್ರಿಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ, ಅವ್ರ ಜೊತೆ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದೀವಿ ಅಂತ ಅಂದಾಗ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ ಅದನ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಏನಾದ್ರೂ ಒಂದು ಖರ್ಚು ಮಾಡ್ತಾ ಇದೀವಿ ಅಂದಾಗ ನಮ್ಗೇನೋ ಅನ್ಸಲ್ಲ, ಒಂಥರ ಮನ್ಸಿಗೆ ಬೇಜಾರಾಗೋದು, ಅಯ್ಯೋ ಅಂತ ಅನ್ಸೋದು, ಹಂಗೇನು ಆಗಲ್ಲ. ಯಾಕೆ ಅಂತಂದ್ರೆ ಅವ್ರ ಜೊತೆನೂ ನಾವು ಕೆಲಸ ಮಾಡ್ತಿರ್ತೀವಲ್ವಾ, ಹಂಗಾಗಿ ನಮ್ಗೆ ಆರಾಮಾಗಿ ನಾವು ಕೂಡ ಇದ್ ಮಾಡ್ಕೊಳ್ಬೋದು. ಇವಾಗ ನಾವ್ ಏನೂ ಮಾಡ್ತಾ ಇಲ್ಲ ಕೆಲ್ಸ, ಅಥವಾ ನಿಮ್ದೇನಾದ್ರೂ ಮನೆಯವ್ರದ್ದು ಬಿಸ್ನೆಸ್ ಇತ್ತು ಅಂದ್ರೆ ಅದ್ರ ಜೊತೆ ಜಾಯಿನ್ ಆಗಿ ಖಂಡಿತವಾಗ್ಲೂ ಏನ್ ಮಾಡ್ತಿದಾರೆ, ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳಿ. ತುಂಬಾ ಒಳ್ಳೇದು ಆಯ್ತಾ. ಆ ಇದು ಹೆಂಗೆ ಅಂತಂದ್ರೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ತುಂಬಾನೇ ಬುದ್ಧಿವಂತರಾಗ್ಬೇಕು. ಅವಾಗ ಮಾತ್ರ ನಾವು ಒಂದು ಉಳ್ಸೋದ್ರಲ್ಲೇ ಆಗ್ಲಿ ತುಂಬಾ ಬುದ್ಧಿವಂತರು. ಆದ್ರೆ ಒಂದೊಂದ್ಸಲಿ ಏನಾಗುತ್ತೆ, ನಮ್ಗೆ ಅದ್ ತಗೋಬೇಕು ಇದ್ ತಗೋಬೇಕಂತ ಆಸೆ ಇರುತ್ತೆ. ಯಾವ್ದ್ ಬೇಕು, ಯಾವ್ದು ಅವಶ್ಯಕತೆ ಇದೆ, ಯಾವ್ದು ಆಸೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡ್ರೆ ತುಂಬಾ ಪರ್ಚೇಸ್ ಮಾಡ್ಬೇಕಾದ್ರೆ ಎಲ್ಲ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಎಲ್ಲಾರ್ ಮನೇಲೂ ಒಂದ್ ಮಾತು ಬಂದೇ ಬರುತ್ತೆ. ಏನಾದ್ರೂ ನಾವು ಮಾತಾಡ್ಬೇಕಾದ್ರೆ ನಿಮ್ಗೇನ್ ಗೊತ್ತಾಗುತ್ತೆ, ಹೊರ್ಗಡೆ ಬಂದ್ ದುಡ್ಡು ನೋಡು, ₹1 ಎಷ್ಟ್ ಕಷ್ಟ ಇದೆ ಗೊತ್ತಾ ಕೆಲ್ಸ ಮಾಡೋದು ಅಂತ ಹೇಳ್ಬಿಡ್ತಾರಲ್ವಾ. ಅವಾಗ ನಾವ್ ಏನೂ ಕೆಲ್ಸ ಮಾಡ್ತಾ ಇಲ್ಲ ಅಂದಾಗ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಏನಪ್ಪಾ ಹಿಂಗ್ ಅಂದ್ಬಿಟ್ರು ಅಂತ. ಎಷ್ಟೇ ಪ್ರೀತಿಯಿಂದ, ಎಷ್ಟೇ ಎಲ್ಲಾ ಟೈಮು ಒಂದೇ ತರ ಇರಲ್ಲ ಅಲ್ವಾ. ಹಂಗಾಗಿ ಅವ್ರಿಗೆ ಆದಂತ ಗಂಡ್ಮಕ್ಳಿಗೆ ಕಮಿಟ್ಮೆಂಟ್ಸ್ ಇರ್ಬೋದು, ಮಕ್ಕಳ್ನ ಓದ್ಸೋದಿರ್ಬೋದು, ರೆಂಟ್ ಪೇ ಮಾಡೋದು, ಇದೆಲ್ಲಾನು ಕೂಡ ಇರುತ್ತೆ. ಹಂಗಾಗಿ ನಾವುನು ಅದು ಕೊಡಿ, ಇದು ಕೊಡಿ ಅಂತ ಕೇಳ್ದಾಗ ಅವ್ರಿಗೂ ಕೂಡ ಬೇಜಾರಾಗಿ ಹಂಗ್ ಅಂದೆ ಅಂತಾರೆ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೇನೆ ಹೇಳಿದ್ದು. ಆದ್ರೆ ಏನು ಅಂತಂದ್ರೆ ಅವ್ರ ಜೊತೆ ಸೇರಿ ನಾವು ಕೆಲ್ಸ ಮಾಡ್ಬೇಕಾದ್ರೆ ಅನ್ಕೊಳ್ಳಿ, ನಿಮ್ ಜೊತೆ ನಾನು ಕೆಲ್ಸ ಮಾಡ್ತಾ ಇದ್ದೀನಲ್ಲ ಅಂದ್ಕೊಂಡು ಸುಮ್ನಾಗ್ಬೋದು. ಇದು ಈ ತರ ಮೈಂಡ್ ಸೆಟ್ ನ ತಗೊಳೋದ್ರಿಂದ ನಮ್ಗೂನು ಕೂಡ ಆರೋಗ್ಯ ಚೆನ್ನಾಗಿರುತ್ತೆ. ಅಥವಾ ಗಿಲ್ಟು ಇದೆಲ್ಲ ತಗೊಳ್ಳೋದು, ಬೇಜಾರ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಕೂಡ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಈ ವಿಷಯಕ್ಕೆ ಬರೋದಾದ್ರೆ ನಾನು ಧ್ರುವ ಒಂದು 3 ವರ್ಷ ಇರ್ಬೋದು. ಚಂದು ಬಂದು 1 ವರ್ಷದ ಮೇಲೆ 4 ತಿಂಗಳಿರ್ಬೋದು. ಹಂಗಾಗಿ ಇಬ್ರನ್ನು ಬಿಟ್ಟು ನನಗೆ ಟ್ಯಾಲಿ ಕಲಿಯೋದಕ್ಕೆ ಆಗ್ತಿರ್ಲಿಲ್ಲ ಅವಾಗ ಆಯ್ತಾ. ಅಜ್ಜಿ ಇದ್ರು, ನಮ್ ಜೊತೆನೆ ಇದ್ರಲ್ವಾ. ಇಬ್ರನ್ನು ಬಿಟ್ಟು ಹೋದ್ರೆ ಅಜ್ಜಿ ನೋಡ್ಕೊತಿರ್ಲಿಲ್ಲ. ಹಂಗಾಗಿ ಒಂದ್ ವಾರ ನಾನೇನ್ ಮಾಡ್ದೆ, ಧ್ರುವನ್ನ ಕರ್ಕೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಹೋದೆ. ಅಲ್ಲಿ ಸೇರ್ಸ್ತಾರ, ಕಂಪ್ಯೂಟರ್ ಕ್ಲಾಸಲ್ಲಿ ಸೇರ್ಸಲ್ಲ. ಮಕ್ಳು ಅದೇಳಿಯೋದು ಇದೇಳಿಯೋದು ಮಾಡ್ತಾ ಇರ್ತಾರೆ. ಗೀತಾ ಇವಾಗ್ಲೂ ಅವ್ರು ಟಚ್ ಅಲ್ಲಿ ಇದಾರೆ, ನನ್ಗೆ ಹೇಳ್ಕೊಟ್ಟವ್ರು. ಹಂಗಾಗಿ ಗೀತಾ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳಿದ್ರು. ಎಲ್ ಬಿಟ್ಟು ಹೋಗೋದು, ಸರಿ ಆಯ್ತು. ಹೆಂಗೋ ಮಾಡ್ 15 ದಿನ ಬೇಸಿಕ್ ಕಲ್ತ್ಕೊಂಡೆ. ಆಮೇಲೆ ಟ್ಯಾಲಿಗೆ 3 ಮಂತ್ಸ್ ಅಂತ ಹೇಳಿದ್ರಲ್ವಾ. ಹಂಗಾಗಿ ಧ್ರುವನ್ನ ಏನ್ ಮಾಡ್ದೆ ನಾನು, ಇಬ್ರುನು 3 ಗಂಟೆಗೆ ಮಲ್ಕೊಳ್ಳೋರು ಇಬ್ರುನು. ಹಂಗಾಗಿ ಮಲ್ಗಿಸಿದಾಗ 1 ಅವರ್ ನನ್ಗೆ ಫ್ರೀ ಸಿಗೋದು ಅಂತ ಅನ್ಬಿಟ್ಟು ಅವಾಗ ಅಜ್ಜಿ ನೋಡ್ಕೊಳ್ಳಜ್ಜಿ ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಅದು ಬೇರೆ ಒಂದ್ಸಲಿ ಗಾಡಿ ಅವಾಗ ನನ್ಗೆ 2 ವೀಲರ್ ಓಡ್ಸಕ್ ಕೂಡ ಬರ್ತಿರ್ಲಿಲ್ಲ. ಅಲ್ಲಿಂದ ನಡ್ಕೊಂಡ್ ಹೋಗೋ ಅಷ್ಟ್ರಲ್ಲಿ ತುಂಬಾನೇ ಟೈಮ್ ಆಗ್ಬಿಡೋದು. ಆಮೇಲೆ ಬೆಳಿಗ್ಗೆ ಹೊತ್ತು ಹೋಗ್ತೀವಿ ಅಂತಂದ್ರೆ ಮಧ್ಯಾಹ್ನ ಅಡ್ಗೆಗ್ ಲೇಟ್ ಆಗ್ಬಿಡೋದು, ಮನೆ ಕೆಲ್ಸಕ್ಕೆ ಲೇಟ್ ಆಗೋದು. ಎಷ್ಟೊಂದ್ಸಲಿ ಹೆಂಗೋ ಮಾಡಿ ಕಲಿಬೇಕು ಅಂತ ಇತ್ತು, ಕಲ್ತ್ಕೊಂಡೆ. ಹಿಂಗೇನೆ ಕೆಲವೊಂದ್ಸಲಿ ಲೈಫಲ್ಲಿ ಸ್ಟ್ರಗಲ್ ಬಂದೇ ಬರುತ್ತೆ. ಅದೆಲ್ಲ ಮೀರಿ ನಾವೇನಾದ್ರೂ ಕಲ್ತಾಗ ನಮ್ಗಾಗೋ ಖುಷಿ ಇದೆಯಲ್ಲ, ಸಖತ್ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಆರಾಮಾಗಿ ನಾನ್ ಕಲ್ತ್ಮೇಲೆ ಹೆಂಗೆ ಅಂದ್ರೆ 2 ತಿಂಗಳಿಗೆ ಕಲ್ತ್ಕೊಂಡ್ಬಿಟ್ಟೆ ನಾನು. ಯಾಕೆಂದ್ರೆ ಇದೆಲ್ಲ ಇತ್ತಲ್ವಾ, ನನ್ಗೆ ಏನೇನ್ ಬೇಕು ಅಂತ ಮನೆಯವ್ರು ಹೇಳೋರು ಅವ್ರಿಗೆ, ಮೇಡಮ್ಗೆ. ಹಂಗಾಗಿ ಅವರು ಸರಿ ಆಯ್ತು ಅಂತ ಅನ್ಬಿಟ್ಟು ಹೇಳ್ಕೊಟ್ರು. ಏನೇ ಡೌಟ್ ಇದ್ರೂನು ಕ್ಲಿಯರ್ ಮಾಡ್ತಿದ್ರು. ಆಫೀಸಿಂದಾನೇ ಅಂದ್ರೆ ಅಲ್ಲಿ ಕಲಿಯೋದೇ ಬೇರೆ, ಆಫೀಸಲ್ಲಿ ವರ್ಕ್ ಮಾಡೋದೇ ಬೇರೆ ಆಗಿರುತ್ತೆ. ಹಂಗಾಗಿ ಇಲ್ಲಿ ತುಂಬಾ ಡೌಟ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಹಂಗಾಗಿ ಅದೆಲ್ಲ ಕ್ಲಿಯರ್ ಮಾಡಿದ್ರು ಅವರು. ಹಿಂಗೆ ನಾನು ಟ್ಯಾಲಿ ಇದೆಲ್ಲ ಕಲಿಬೇಕಾದ್ರೆ ಈ ತರ ಆಯ್ತು. ನನ್ಗೆ ಡ್ರೈವಿಂಗ್ ಕಲಿಬೇಕಂತ ಸಖತ್ ಆಸೆ ಆಯ್ತಾ. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಇರುತ್ತೆ. 2 ವೀಲರ್ ಏನೋ ನಮ್ಮ ಮನೆಯವರು ಮತ್ತೆ ನನ್ನ ತಮ್ಮ ಸೇರ್ಕೊಂಡು ಹೇಳ್ಕೊಟ್ಬಿಟ್ರು. ಅದು ತುಂಬಾ ಈಸಿ ಆಗೋಯ್ತು ಆಯ್ತಾ. ಆದ್ರೆ ಡ್ರೈವಿಂಗ್ ಹಂಗಲ್ವಲ್ಲ, ಯಾರು ಹೇಳ್ಕೊಡಕ್ಕಾಗಲ್ಲ. ಅಲ್ಲಿ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕು. ನಾನು ತುಂಬಾ ಹಠ ಮಾಡಿ ಮನೆಯವ್ರ ಹತ್ರ ಸೇರ್ಸ್ಲೇಬೇಕು, ನೀವೇ ಕರ್ಕೊಂಡೋಗಿ ಸೇರ್ಸ್ಬೇಕು ಅನ್ಬಿಟ್ಟು ಸೇರ್ಸಿ ನಾನು ಕಲ್ತ್ಕೊಂಡಿದ್ದು. ಒಬ್ರು ಕೇಳಿದ್ರಿ ಡ್ರೈವಿಂಗ್ ಎಲ್ಲ ಹೆಂಗ್ ಕಲ್ತ್ಕೊಂಡ್ರಿ ಏನು ಅಂತ. ಹೌದು, ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗೇನೆ DL ಎಲ್ಲ ಕೂಡ ಮಾಡಿಸ್ಕೊಂಡಿದ್ದು. ಹಂಗಾಗಿ ತಕ್ಕ ಮಟ್ಟಿಗೆ ಓಡಿಸ್ತೀನಿ ಅಂತಾನೆ ಹೇಳ್ಬೋದು. ಇವಾಗ
ನಿಮ್ಮ ಮಕ್ಕಳ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಮಕ್ಕಳು ಬಂದು ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದಾರೆ ಒಬ್ರು. ಇನ್ನೊಬ್ರು ಬಂದು ಇವಾಗ ಸೆಕೆಂಡ್ ಇಯರ್‌ಗೆ ಜಾಯಿನ್ ಮಾಡಿದೀವಿ. 15 ದಿನದಿಂದ ಹೋಗ್ತಾ ಇದ್ದಾನೆ. ಇಬ್ರೂನು ಕೂಡ ಚೆನ್ನಾಗಿ ಒಳ್ಳೆ ಹೇಳಿದ ಮಾತು ಕೇಳ್ತಾರೆ ಪಾಪ. ಅವ್ರು ಇಷ್ಟಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅಂದಾಗ ನಮ್ಮ ಇಷ್ಟ ಕಷ್ಟಗಳಿಗೆ ಅವರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ಒಳ್ಳೆ ಮಕ್ಕಳು. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲ್ಸದ ವಿಷಯಕ್ಕೆ ಬಂದ್ರೆ ಸಂಜೆ ಆಯ್ತು. ಪೂರ್ತಿ ಆಫೀಸ್ ಕೆಲಸ ಮುಗಿಸೋ ಅಷ್ಟರಲ್ಲಿ ಒಂದೊಂದ್ ದಿನ ಹಿಂಗಾಗುತ್ತೆ. ಮನೆಗೆ ಬಂದಂಗಿನ ಕೆಲಸ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ವಾ, ಹಾಗಾಗಿ ಇವಾಗ ವಾಷಿಂಗ್ ಮಿಷನ್‌ಗೆ ಬಟ್ಟೆ ಹಾಕ್ಬಿಟ್ಟು ಅನ್ನ ಆಗ್ತಾ ಇದೆ. ಇನ್ನು ಉದ್ದಿನ ಬೇಳೆ ನೆನೆ ಹಾಕ್ತೆ. ಅಮ್ಮ ಬರ್ತಾರೆ ಒಡೆ ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಬರಲಿಲ್ಲ. ಉದ್ದಿನ ಬೇಳೆ ರುಬ್ಬಬೇಕು. ಅದ್ರ ಜೊತೆಗೆ ನಾಳೆಗೆ ದೋಸೆಗೆ ಅಥವಾ ಇಡ್ಲಿಗೆ ಅಂತ ಹಾಕಿದ್ದೀನಿ, ಅದನ್ನು ರುಬ್ಬಬೇಕು. ರಾಗಿ ಮಾಲ್ಟ್ ಮಾಡಬೇಕು. ಆಮೇಲೆ ಸಿರಿಧಾನ್ಯದ ಗಂಜಿ ಮಾಡಬೇಕು. ಬನ್ನಿ ಅದ್ರ ಜೊತೆಗೆ ತೋರಿಸ್ತೀನಿ. ವೈಟ್ ಬಟ್ಟೆಗಳನ್ನ ಆದಷ್ಟು ಕೈಲೇ ವಾಶ್ ಮಾಡೋದಕ್ಕೆ ನಾನು ನೆನೆ ಹಾಕ್ಬಿಟ್ಟು ಒಂದು 2 ಅವರ್ ಬಿಟ್ಟು ಅಥವಾ ಮಧ್ಯಾಹ್ನ ನೆನೆ ಹಾಕಿ ಸಂಜೆ ಒಗೆಯೋದು ಈ ತರ ನಾನು ಮಾಡ್ಕೋತೀನಿ. ನೆನೆ ಹಾಕ್ದೆ ಒಗೆಯೋಣ ಅಂತ, ಯಾಕೆಂದ್ರೆ ಇದೆಲ್ಲ ಮಾಡೋಷ್ಟಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಯಾವ ಕೆಲಸ ಬೇಗ ಆಗುತ್ತೆ, ಯಾವ ಕೆಲಸ ಲೇಟಾಗಿ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇರ್ತೀನಿ. ಇವಾಗ ಸಿರಿಧಾನ್ಯ ನೆನೆ ಹಾಕಿದ್ದೆ, ಅದನ್ನು ಕೂಡ ವಿಷಲ್ ಹಾಕ್ಸ್ಬಿಡ್ತೀನಿ. ಯಾಕೆಂದ್ರೆ ಒಂದು 3 ಸ್ಪೂನ್ ಅಷ್ಟು ನೆನೆ ಹಾಕಿದ್ದೀನಿ. ಬೆಳಿಗ್ಗೆ 8 ಗಂಟೆಗೆ ನೆನೆ ಹಾಕೋದು, ರಾತ್ರಿ 8 ಗಂಟೆಗೆ ಕುಕ್ಕರ್ಗೆ ಹಾಕಿ ಕೂಗಿಸಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಕುಡಿಯುವಂಥದ್ದು. ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಉಪ್ಪು ಮತ್ತೆ ಮಜ್ಜಿಗೆ ಸೇರಿಸ್ಕೊಂಡು ಕುಡಿದ್ರೆ ಒಳ್ಳೇದು. ಮೊಳಕೆ ಕಟ್ಟಬೇಕು ಅದನ್ನ. ಇದು ರೆಡಿ ಇದೆ, ಇದನ್ನು ಕೂಡ ರುಬ್ಬಿಡಬೇಕು. ಟೈಮ್ ಆಗಿದೆ. ಇಷ್ಟೆಲ್ಲ ಕೆಲಸ ಇದೆ ಇವಾಗ. ಫಸ್ಟು ನಾನು ಅನ್ನ ಆಗಿದ ತಕ್ಷಣ ಮುಖ ತೊಳ್ಕೊಂಡು ದೀಪ ಅಂಟಿಸಿ ಆಮೇಲೆ ಒಂದು 6:30 7 ಗಂಟೆ ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಬಿಡ್ತೀನಿ ಅಡುಗೆ ಕೆಲಸ. ಎಷ್ಟು ಕೆಲಸ ಆಯಿತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ಹೇಳಿರೋದು ಹೆಣ್ಮಕ್ಳು ಏನೇ ಆದರೂ ಚಿಕ್ಕ ಪುಟ್ಟ ಕೆಲಸ ಮಾಡಬೇಕು ಅಂತ ನನಗನ್ಸುತ್ತೆ. ನನ್ನ ಅಭಿಪ್ರಾಯ ಅದು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬೇಗ ಬೇಗ ಪೂಜೆ ಮಾಡಿಬಿಡ್ತೀನಿ. ಇನ್ನೇನು ಚಂದು ಬರೋ ಟೈಮ್ ಆಯಿತು. ಅದಕ್ಕೋಸ್ಕರನೇ ಅವ್ನಿಗೆ ಅನ್ನಕ್ಕೆ ಇಟ್ಟಿರ್ತೀನಿ, ಬಿಸಿ ಬಿಸಿ ಅನ್ನ. ಮಧ್ಯಾಹ್ನ ನಾವು ರೆಡ್ ರೈಸ್ ಮಾಡ್ಕೊಂಡಿದ್ವಲ್ವ, ಹಾಗಾಗಿ ಇವಾಗ ಅವ್ನಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿಸ್ಟಮ್ ಮುಂದೆ ಕೂತಿದ್ನಲ್ಲ ಬೆಳಗ್ಗೆಯಿಂದ, ಅದಕ್ಕೆ ಕಣ್ಣೆಲ್ಲ ಒಂಥರ ಆಗೈತೆ. ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಯಾಕೋ ಒಂದೇ ಕಡೆ ಕೂತಿದ್ನಲ್ವ, ಬೋರ್ ಆಗ್ತಾಯಿತ್ತು. ಹಾಗಾಗಿ 1 ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. 1 ಕಿಲೋಮೀಟ್ರ್ ಆಗುತ್ತೆ 1 ರೌಂಡು. ಯೂಶ್ವಲಿ 5 ರೌಂಡ್ ಮಾಡೋದು ನಾವು. ಇವತ್ತು ಆಗಿಲ್ಲ, ಬರೀ ಒಂದೇ 1 ರೌಂಡ್ ಮಾಡ್ಕೊಂಡು ಬಂದು ಅಕ್ಕಿ ಎಲ್ಲ ರುಬ್ಬಿದ್ದಾಯಿತು. ಆಮೇಲೆ ಇದು ಏನು ಸಿರಿಧಾನ್ಯದ್ದು ಅದು ಕೂಗ್ಸಿದ್ದಾಯಿತು. ಇವಾಗ ಇದು ಒಡೆಗೆ ರುಬ್ತಾ ಇದ್ದೆ. ನಾನು ಹೆಂಗೆ ಟೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಒಡೆಗೆ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಬೆಳಗ್ಗೆನೇ ಉದ್ದಿನ ವಡೆ ರೆಡಿ ಆಗಿಬಿಡುತ್ತೆ. ಇವಾಗ ರುಬ್ಬಿ ಮಿಕ್ಸಿಗೆ ಹಾಕಿದ್ರೆ ಬೆಳಿಗ್ಗೆ ಅದಕ್ಕೆ ಮೆಣಸು, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಇದೆಲ್ಲ ಹಾಕ್ಬಿಟ್ಟು ವಡೆ ಹಾಕ್ಬಿಡೋದು ಅಷ್ಟೇ. ಬನ್ನಿ ಹೆಂಗೆ ಟೆಸ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಯಾವ ಕನ್ಸಿಸ್ಟೆನ್ಸಿಲಿ ರುಬ್ಬಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆಯಾ ನಿಮಗೆ? ಈ ಥರ ನುಣ್ಣಗೆ ಈ ಥರ ರುಬ್ಬಿರಬೇಕು, ಆಯಿತಾ? ಇವಾಗ ಆಗಿದೆ. ಇದನ್ನ ಒಂದಿಷ್ಟು ತಗೊಂಡು ನೀರೊಳಗಡೆ ಹಾಕಿದ್ರೆ ಇದು ತೇಲ್ಬೇಕು. ತೇಲಿದ್ರೆ ಚೆನ್ನಾಗಿ ಆಗಿದೆ ಅಂತ ಅರ್ಥ, ಆಯಿತಾ? ಇವಾಗ ಟೆಸ್ಟ್ ಮಾಡೋಣ. ಇಲ್ಲಿ ಉದ್ದಿನಬೇಳೆ ನೆನೆ ಹಾಕಿದ್ನಲ್ಲ, ಅದರದ್ದೇ ನೀರು ಬಸ್ತಿರೋದೈತೆ. ಅದರೊಳಗಡೆನೇ ಹಾಕಿ ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ತೇಲುತ್ತಾ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ತೇಲ್ತಾ ಇದೆ ಅಂದರೆ ಪರ್ಫೆಕ್ಟ್ ಆದ ಒಂದು ಉದ್ದಿನ ವಡೆ ಬರುತ್ತೆ ಅಂತ ಅರ್ಥ. ನಂಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದು. ಚೆನ್ನಾಗಿ ಬರುತ್ತೆ ಒಟ್ಟಿನಲ್ಲಿ. ಆಮೇಲೆ ಇನ್ನೂ ಕ್ರಿಸ್ಪ್ ಆಗಬೇಕು ನಿಮಗೆ ಉದ್ದಿನ ವಡೆ ಅಂತಂದರೆ, ನೀವು ರುಬ್ಬಿದ ತಕ್ಷಣವೇ ಹಾಕೋದಕ್ಕಿಂತ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಾಗಿ ಬರುತ್ತೆ ಉದ್ದಿನ ವಡೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದೆಲ್ಲ ರುಬ್ಬಿ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಎಷ್ಟು ಫ್ರಿಜ್ಜಲ್ಲಿ ಇಡಬೇಕು ಅದೆಲ್ಲ ಎತ್ತಿಟ್ಟು, ಅದು ಸಂಪಣಕ್ಕೆ ಉಪ್ಪು ಹಾಕಿ ಎಲ್ಲ ಎತ್ತಿ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಕಿಚನ್ನ ಕ್ಲೀನ್ ಮಾಡಿದ್ರೆ ಮುಗೀತು. ಆವಾಗಲೇ ಮುಗಿಸ್ತೀನಿ ವ್ಲಾಗು ಅಂದೆ. ಇದೊಂದು ಟಿಪ್ಸು ಮಿಸ್ ಆಗಿಬಿಡುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ತಿಳಿಸ್ತೆ ಅಷ್ಟೇ. ಓಕೆನಾ? ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ.
ಇವಾಗ ಬೆಳಿಗ್ಗೆ ಹಂಗೆ ವಡೆ ಹಾಕೋದು ತೋರಿಸ್ಬಿಡೋಣ ನಿಮಗೆ ಅಂತ ಅಂದ್ಬಿಟ್ಟು ಇಡ್ಲಿ ಹಾಕ್ತಾ ಇದ್ದೀನಿ. ಇಡ್ಲಿ ಮಾಡ್ಬೇಕಾದ್ರೆ ಕ್ಯಾರೆಟು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತಂದ್ರೆ ಇರೋ ಬರೋ ಕೊತ್ತಂಬರಿ ಸೊಪ್ಪನ್ನೆಲ್ಲನೂ ಕೂಡ ಉದ್ದಿನ ವಡೆಗೆ ಮಿಕ್ಸ್ ಮಾಡ್ಬಿಟ್ಟಿದ್ದೆ. ಹಂಗಾಗಿ ಕೊತ್ತಂಬರಿ ಸೊಪ್ಪಿಲ್ಲ. ಸರಿ ಆಯ್ತು ಕ್ಯಾರೆಟೇ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕೋಣ ಅಂತ ಅಂದ್ಬಿಟ್ಟು ಏನೋ ಒಂದು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಎಲ್ಲ ಕ್ರಿಯೇಟಿವ್ ಆಗಿ ಮಕ್ಳಿಗೆ ಮಾಡ್ಕೊಟ್ಟು ಏನಾದ್ರು ನೋಡಿದ್ರೆ ಮಾಡೋಣ ಅಂತ ಅನ್ಸುತ್ತೆ ಈ ತರ. ಇವಾಗ ಕಡಲೆಕಾಳನ್ನ ಹಂಗೇನೆ ಇದ್ರಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅಂದ್ರೆ ಹುರಿದು ಮಾಡೋದ್ರಿಂದ ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ ಹಂಗಾಗಿ. ಇವಾಗ ವಡೆಗೆ ಅಂತ ಅಂದ್ಬಿಟ್ಟು ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಕೂಡ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯಾವುದೇ ರೀತಿ ಸೋಡಾನು ಬೇಡ, ಏನು ಬೇಡ. ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಬೇಕು ಅಂತ ಏನು ಇಲ್ಲ. ಯಾಕೆಂದ್ರೆ ಕರೆಕ್ಟ್ ಆಗಿದೆ. ಯಾವುದೇ ರೀತಿ ತೆಳ್ಳಗಾದ್ರೆ ಮಾತ್ರ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದ್ ಕಡೆ ಸಾಂಬಾರ್ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಇಡ್ಲಿ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ನಾನು ಎಣ್ಣೆನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಆ ಎಣ್ಣೆ ಯಾವ ಎಣ್ಣೆ ಬಳಸ್ತೀರಾ ಅಂತಂದ್ರೆ ನಾನು ಕಡಲೆಕಾಯಿ ಎಣ್ಣೆ ಬರುತ್ತಲ್ಲ, ಆಲ್ರೆಡಿ ಗಾಣದಲ್ಲೇ ಸಿಗುತ್ತಲ್ಲ, ಕೋಲ್ಡ್ ಪ್ರೆಸ್ಸು ಅದನ್ನೇ ನಾನು ಬಳಸ್ತೀನಿ. ನಾನು ಇವಾಗಿಂದ ಅಲ್ಲ, ನಾನು ಒಂದು 6-7 ವರ್ಷನೇ ಜಾಸ್ತಿ ಆಗಿರ್ಬೇಕು ನಾನು ಅವಾಗಿಂದ ಬಳಸ್ತೀನಿ. ಎಷ್ಟು ಹಸಿಮೆಣಸಿನಕಾಯಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಚಿಕ್ಕ ಮಕ್ಳಿದ್ರೆ ಅದನ್ನ ಸ್ಕಿಪ್ ಮಾಡ್ಬಿಟ್ಟು ನೀವು ಇದನ್ನ ಬಳಸ್ಕೋಬಹುದು. ಏನು ಮೆಣಸನ್ನ ಬಳಸ್ಕೋಬಹುದು. ಇದನ್ನ ತೆಂಗಿನಕಾಯಿನ ಸ್ವಲ್ಪ ಚೂರ್ ಚೂರ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ ಮೆಣಸನ್ನ ನೀವು ಅಲ್ಲೇ ಕುಟ್ಟಿ ಹಾಕೋದ್ರಿಂದ ಅದು ಏನು ಫ್ಲೇವರ್ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಹಾಕೊಂಡೆ. ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ತರ ಮಿಕ್ಸ್ ಮಾಡಿ ಅನಂತರ ಎಣ್ಣೆನೂ ಕೂಡ ಕಾಯ್ತಾ ಇದೆ. ಹಂಗಾಗಿ ಪಟ್ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕೊಳ್ಳೋಣ. ಇವಾಗ ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡಿದ್ದೀನಿ. ಕೈ ಮೇಲೆ ನಾನು ಒಂದು ಪೇಪರ್ ಮೇಲೆ ಬೇಕಾದ್ರೂ ನೀವು ಫಸ್ಟೇನೆ ಒಂದ್ ಸ್ವಲ್ಪ ನೀರ್ನ ಸವರ್ಕೊಂಡು ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ನೀರ್ನ ಈ ತರ ಕೈಗೆ ಹಾಕೊಂಡು ಸವರ್ಕೊಂಡಿದ್ದೀನಿ. ಏನು ಹಾಕೊಂಡಿಲ್ಲ. ಈ ತರ ಇದ್ ಮಾಡಿ ಹಾಕುವಂಥದ್ದು. ಬೇಗನೆ ಆಗುತ್ತೆ. ಆಮೇಲೆ ಅಂಟ್ಕೊಳ್ಳುತ್ತೆ ಅನ್ನೋ ಯಾವುದೇ ಭಯ ಬೇಡ ನಿಮ್ಗೆ. ಏಕೆಂದ್ರೆ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ರುಬ್ಬಿರೋದ್ರಿಂದ ಯಾವುದೇ ರೀತಿ ತೆಳ್ಳಗಾದ್ರೆ ಮಾತ್ರ ಅಂಟ್ಕೊಳ್ಳುತ್ತೆ ಕೈಗೆ. ನೋಡಿ ಈ ತರ. ಗೊತ್ತಾಯ್ತಲ್ವಾ ನಿಮ್ಗೆ? ತುಂಬಾ ಸಿಂಪಲ್ಲು. ಖಂಡಿತವಾಗ್ಲೂ ಟ್ರೈ ಮಾಡಿ. ಒಂದು 5 ಗಂಟೆಗಳ ಕಾಲ ನೀವು ನೆನೆ ಹಾಕಿರ್ಲೇಬೇಕು. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಒಂದು 5 ಅವರ್ ನೆನೆ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ರುಬ್ಬೋದಕ್ಕೂ ಈಸಿ ಆಗುತ್ತೆ. ಹಂಗಾಗಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಹೋಟ್ಲಿಗಿನ್ನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಚಟ್ನಿ ಮಾಡ್ಕೊಂಡ್ರಂತೂ ನೀರ್ ಚಟ್ನಿ ಮಾಡ್ಕೊಳ್ಳಿ. ಗಟ್ಟಿ ಚಟ್ನಿಗಿನ್ನ ನೀರ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಮಾಡ್ಕೊಟ್ಟೆ. ಮಕ್ಳಿಗೆ ತುಂಬಾ ಇಷ್ಟ ಆಯ್ತು. ಎಷ್ಟ್ ಚೆನ್ನಾಗಿ ಕಲರ್ ನೋಡಿ. ಮೇಲ್ಗಡೆ ಎಷ್ಟು ಕ್ರಿಸ್ಪ್ ಆಗಿ ಬಂದಿದೆ ಅಂದ್ರೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿ ಬಂದಿರುತ್ತೆ. ಬೇಕು ಅಂದ್ರೆ ಇನ್ನ ಸಾಫ್ಟ್ ಬೇಕು ನಿಮ್ಗೆ ಅಂದ್ರೆ ಒಂದು ಚಿಟಿಕೆ ಸೋಡಾನ ಹಾಕೊಳ್ಳಿ. ಹಾಕ್ಬೇಕಾದ್ರೆ ತುಂಬಾ ಚೆನ್ನಾಗಾಗಿದೆ ಅಲ್ವಾ? ಅಂದ್ರೆ ನಾವು ಬಾಣ್ಲಿ ಸ್ವಲ್ಪ ಚಿಕ್ಕದ್ರಿಂದ 4-5 ಇಡ್ಸುತ್ತೆ ಅಷ್ಟೇನೆ. ಅದಕ್ಕೆ 4 ಹಾಕೊಂಡಿದ್ದೀನಿ. ಇನ್ನೊಂದ್ಸಲಿ ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ ನೋಡಿ. ಹಿಂಗ್ ತಗೊಂಡು ಕೈಗೆ ನೀರ್ ಹಾಕೊಂಡು ನಿಮ್ಗೆ ಸಣ್ಣ ಉದ್ದಿನ ವಡೆ ಬೇಕು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಹಿಟ್ಟನ್ನ ತಗೊಳ್ಳಿ. ಮಾಮೂಲಿ ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ತರ ಬೇಕು ಅಂದ್ರೆ ಸ್ವಲ್ಪ ಇದೇ ತರನೇ ತಗೊಳ್ಳಿ. ಆಯ್ತಾ? ಈ ತರ ತಗೊಂಡು ಏನಿಲ್ಲ, ಕೈಗೆ ಸ್ವಲ್ಪ ನೀರ್ನ ಸವರ್ಕೊಂಡು ಈ ತರ ತಟ್ಬಿಟ್ಟು ಒಂದು ಹೋಲ್ ಮಾಡಿ ಹಾಕೋದು ಅಷ್ಟೇನೆ. ಗೊತ್ತಾಯ್ತಲ್ವಾ ನಿಮ್ಗೆ? ತುಂಬಾ ಸಿಂಪಲ್ ಆಗಿ ತೋರಿಸಿದೀನಿ. ಆದ್ರೆ ಉದ್ದಿನ ಕಾಳನ್ನ ಚೆನ್ನಾಗಿ ನೆನ್ಸೋದನ್ನ ಮರಿಬೇಡಿ. ಅದಕ್ಕೆ ಮೆಣಸು, ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕ್ಯಾರೆಟ್, ತೆಂಗಿನಕಾಯಿ ಇಷ್ಟನ್ನು ಕೂಡ ಹಾಕಿ ಮಾಡ್ಕೊಳ್ಳಿ. ಮಾಡ್ಕೊಂಡು ಹೆಂಗ್ ಬಂತು ಟ್ರೈ ಮಾಡಿ ನನಗೆ ತಿಳಿಸಿ ಆಯ್ತಾ? ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು.